ನಗಬೇಕು. ಒಂದು ಸಲ ಒಂದು ಪಾನ್ ಬಿಡ ಅಂಗಡಿಯ ಪಾನ್ವಾಲ ನಮ್ಮ ಗುಂಡ ಇದ್ದಾನಲ್ಲ, ಗುಂಡನ ಹತ್ರ, ಗುಂಡ, ನಿನಗೊಂದು ನಾನು ಪ್ರಶ್ನೆ ಕೇಳ್ತೇನೆ, ಆ ಪ್ರಶ್ನೆಗೆ ನೀನು ಸರಿಯಾದ ಉತ್ತರ ಕೊಟ್ಟರೆ ನೀನು ಬುದ್ಧಿವಂತ, ಇಲ್ಲದಿದ್ದರೆ ನೀನು ಹೆಡ್ಡ ಆಗ್ಬೋದಾ ಅಂತ ಕೇಳಿದ. ಗುಂಡ ಆಯ್ತು ಕೇಳು ಕೇಳು ಅಂತ ಹೇಳಿದ. ಆ ಪಾನ್ವಾಲ ಒಂದು ಪ್ರಶ್ನೆ ಕೇಳಿದ. ನೋಡು ಮಾರಾಯ, ನನ್ನ ಅಪ್ಪನಿಗೆ ನಾವು 3 ಜನ ಮಕ್ಕಳು. ಮೊದಲನೆಯವ ಮುಂಬೈಯಲ್ಲಿದ್ದಾನೆ, ಎರಡನೆಯವ ಡೆಲ್ಲಿಯಲ್ಲಿದ್ದಾನೆ, ಮೂರನೆಯವ ಎಲ್ಲಿದ್ದಾನೆ ಹೇಳು ನೋಡೋಣ ಅಂತ. ಗುಂಡ ಆಲೋಚನೆ ಮಾಡಿದ, ತಲೆಗೆ ಹೋಗಿಲ್ಲ. ಕೊನೆಗೆ ಪಾನ್ವಾಲನ ಹತ್ರ ಕೇಳಿದ, ನೀನೇ ಹೇಳು ಮಾರಾಯ ಅಂತ ಹೇಳಿದ. ಪಾನ್ವಾಲ ಹೇಳಿದ, ಮೂರನೆಯವ ಪಾನ್ ಬೀಡ ಅಂಗಡಿಯಲ್ಲಿ ಇದ್ದಾನೆ ಅಂತ ಹೇಳಿದ. ಗುಂಡನಿಗೆ ಭಾರಿ ಖುಷಿ ಆಯಿತು. ಎಂಥ ಸೂಪರ್ ಪ್ರಶ್ನೆ ಮಾರಾಯ, ಸೂಪರ್ ಕ್ವಶನ್ ಅಂತ ಹೇಳಿದ. ನೆಕ್ಸ್ಟ್ ಡೇ ನಮ್ಮ ಗುಂಡ ಒಂದು ಮದುವೆಗೆ ಹೋಗಿದ್ದ. ಅಲ್ಲಿ ಆ ಫಂಕ್ಷನಲ್ಲಿ ಅವನ ಫ್ರೆಂಡ್ಸ್ ಎಲ್ಲ ಕೂತಿದ್ರು. ಅವ್ರ ಹತ್ರ ಹೋಗಿ ಅವನು ಅದೇ ಪ್ರಶ್ನೆ ಕೇಳಿದ. ನನ್ನ ಅಪ್ಪನಿಗೆ ನಾವು 3 ಜನ ಮಕ್ಕಳು, ಮೊದಲನೇವ ಮುಂಬೈಯಲ್ಲಿದ್ದಾನೆ, ಎರಡನೇವ ಡೆಲ್ಲಿಯಲ್ಲಿದ್ದಾನೆ, ಮೂರನೇವ ಎಲ್ಲಿದ್ದಾನೆ ಅಂತ ಕೇಳಿದ. ಅದರಲ್ಲಿ ಒಬ್ಬ ಸ್ವಲ್ಪ ಬುದ್ಧಿವಂತ ಇದ್ದ. ಅವನು ಹೇಳಿದ, ಮೂರನೇವ ನೀನೆಲ್ಲೋ ಮಾರಾಯ ಅಂತ ಹೇಳಿದ. ಅದಕ್ಕೆ ಗುಂಡ, ಅಲ್ಲ, ಮೂರನೇವ ಪಾನ್ ಬಿಡ ಅಂಗಡಿಯಲ್ಲಿದ್ದಾನೆ ಅಂತ ಹೇಳಿದ.